ಎಷ್ಟು ಜನ ಬಂದಿದ್ದಾರೆ ಇವತ್ತು? ಯಾರ್ಯಾರು ಗಂಡ ಹೆಂಗಸ? ಇಬ್ರು ಗಂಡಸೇನಾ? ಏನ್ ಸಮಸ್ಯೆ ಇಟ್ಕೊಂಡು ಬಂದಿದೆ ಸರ್? ವಾಮಾಚಾರ ಸಮಸ್ಯೆಯಿಂದ ಬಂದಿದ್ದು. ಏನು ಕ್ಲಿಯರ್ ಮಾಡಿಕೊಟ್ರು ವಾಮಾಚಾರ ಸಮಸ್ಯೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್. ನಾನು ಇವತ್ತು ಬಂದಿದ್ದೀನಿ ಭಕ್ತರಹಳ್ಳಿಯಲ್ಲಿರುವ ತ್ರಿಶೂಲ ಪವಾಡ ಎಂಬ ದೇವಸ್ಥಾನಕ್ಕೆ. ನೀವು ನೋಡ್ತಾ ಇರಬಹುದು ನಮ್ಮ ಜೊತೆ ಗುರುಗಳಿದ್ದಾರೆ. ಅವರೇ ಮಾತಾಡ್ಸೋಣ ಈ ಕ್ಷೇತ್ರದ ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಗುರುಗಳನ್ನ ಕೇಳಿ ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಗುರುಗಳೇ ನಮಸ್ಕಾರ. ಗುರುಗಳೇ, ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ತ್ರಿಶೂಲ ಪವಾಡ ಅಂತ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಕಲ್ಸ್ಕೊಡ್ತೀರಾ ವೀಕ್ಷಕರಿಗೆ? ಹೇಳಿ ಗುರುಗಳೇ. ಅವ್ರಿಗೀಗ ಬೆಳಕು ಬಂದಿದೆ, ತ್ರಿಶೂಲ ಓಕೆ. ಅವ್ರ ತಾತಂಗೆ ಏನಾಗಿದೆ, ಯಾವ ರೀತಿ ಅಲ್ಲಿ ಆತ್ಮಗಳು ಬಂದು ಸೇರಿದ್ದೇವೆ ಅಂತ ಲೈವ್ ಆಗಿ ಅವ್ರು ಕಾಣಿಸ್ತಾ ಇದೆ. ಏನಿದ್ರು ಗೊತ್ತಾಗುತ್ತೆ ಸಮಸ್ಯೆ, ಅವ್ರಿಗೆ ಏನೇ ಸಮಸ್ಯೆ, ಯಾವುದೇ ರೀತಿ ಸಮಸ್ಯೆ ಇರಲಿ ಗೊತ್ತಾಗುತ್ತೆ ಅವ್ರಿಗೆ. ಅಂದ್ರೆ ಬೆಳಕು ಬರ್ಬೇಕು ಅಂತ. ಬೆಳಕು ಬರ್ಬೇಕು. ಕೆಲವ್ರು ಬರಲ್ಲ, ಯಾಕಂದ್ರೆ ಚೌಡಿ ಪ್ರಯೋಗ ಮತ್ತೆ ಜಾಸ್ತಿ ಇದ್ದಾಗ, ಮತ್ತೆ ಸರ್ಪದೋಷ ಗರ್ದೋಷ ಎರಡು ಒಟ್ಟಾಗಿದ್ದಾಗ ಅಂದ್ರೆ ಬೆಳಕು ಅಂತವ್ರಿಗೆ ಬೆಳಕು ಬರಲ್ಲ. ಮತ್ತೆ ಗೊತ್ತಾಗದ ಹೆಂಗ್ ಗುರುಗಳೇ ಅವ್ರಿಗೆ ನಾವೇ ಹೇಳ್ತೀವಿ ಈ ತರ ತೊಂದರೆ ಇದೆ ಅಂತ ಹೇಳಿದಾಗ ಅವರು ಹೌದು ಆ ತರ ಆರೋಗ್ಯ ಸಮಸ್ಯೆ ನಮ್ಗಿದೆ ಅಂದಾಗ ಅವರು ಸರಿಪಡಿಸ್ತಾರೆ. ಅಂದ್ರೆ ನೀವು ಹೇಳೋದು ಸರ್ಪದೋಷ ಇದ್ರೆ ಬರಲ್ಲ, ಯಾವ್ದಾದ್ರು ಸರ್ಪದೋಷ ಗರ್ದೋಷ ಎರಡು ಒಟ್ಟಾಗಿದ್ರೆ ಅದು ಬರೋದಿಲ್ಲ. ಮತ್ತೆ ಯಾವ್ದಾದ್ರು ಅರ್ಕೆ ಇದ್ರೂ ಬರಲ್ಲ. ಅರ್ಕೆಗಳಿದ್ರು ಅವ್ರು ಜಾಸ್ತಿ ವರ್ಷಗಳಾಗಿರ್ತದೆ, ಅರ್ಕೆಗಳಿದ್ದಾಗ ಅವಾಗ ಬರಲ್ಲ. ಆವಾಗ ಅರ್ಕೆಗಳಿದ್ದಾಗ ದೇವ್ರ ಗಿಡ್ಡ ಬರ್ತಾರೆ, ಇಲ್ಲ ಅವ್ರ ಮನೆ ಮಕ್ಳು ಯಾರು ಕರ್ಕೊಂಡಾಗ ನೋಡಿ ಆ ಮಗು ಈಗ ಅಳ್ತಾ ಇದೆ, ಏನೋ ಅಳ್ತಾ ಇದೆ, ಯಾವ ರೀತಿ ಅದಕ್ಕೆ ಕಾಣಿಸಿರ್ಬೇಕು ಕೇಳಿ. ಏನ್ ಕಳ್ಸಮ್ಮ ನಿಂಗೆ? ಏನ್ ಕಳ್ಸಮ್ಮ? ಏನ್ ಕಳ್ಸಮ್ಮ? ತ್ರಿಶೂಲ ಹಿಡ್ಕೊಂಡಿದ್ರೆ ಏನ್ ಕಳ್ಸ್ತು? ಯಾಕೆ ಕಳ್ತಾ ಇದ್ದೀರಾ? ಏನ್ ಕಳ್ಸಮ್ಮ ನಂಗೆ ಹೇಳಿ, ಭಯ ಬಿಡ್ಬೇಡ. ತ್ರಿಶೂಲ ಹಿಡ್ಕೊಂಡಿದ್ದಲ್ಲ, ಏನ್ ಮತ್ತಮ್ಮ? ಏನ್ ನೋಡಿದ್ರೆ? ಏನ್ ನೋಡ್ದಮ್ಮ? ಏನ್ ಮಾಡಿದ? ತ್ರಿಶೂಲ ಹಿಡ್ಕೊಂಡಿದ್ದಮ್ಮ, ಏನ್ ಕಾಣಿಸ್ತದೆ? ಬೆಳಕಲ್ಲಿ ಏನ್ ಕಾಣಿಸ್ತದೆ? ಒಂದು ಹುಡುಗಿ ನಿಂತ್ಕೊಂಡಿದ್ದ. ನಿಮ್ಮಪ್ಪ ಯಾರಮ್ಮ? ಇವ್ರು ನಿಮ್ಮ ತಂದೆನಾ? ಬೆಳಕಲ್ಲಿ ಬಂದಿದ್ದು ಇವ್ರು ನಿಮ್ಮ ತಂದೆ ಹಿಂದೆ ಒಬ್ಬ ಹುಡುಗಿ ಇದ್ಲಾ? ಏನ್ ಹೇಳಿದ್ಲು? ಏನ್ ಹೇಳಿಲ್ವಾ? ದೇವ್ರು ಕಾಣಿಸ್ತಾ? ಪೂಜೆ ಮಾಡಿದ ದೇವ್ರಿಗೆ? ಹೇಳ್ಬೇಡ, ಭಯ ಬಿದ್ದ? ಭಯ ಬಿದ್ದಲ್ವಾ? ಬೀಳ್ಬೇಡ. ಗುರುಗಳಿದ್ದಾರೆ, ಸರಿ ಮಾಡ್ತಾರೆ. ಗುರುಗಳೇ, ಮಗುದು ಇವಾಗ ನಾನು ಇವಾಗ ನಾನು ತೋರಿಸ್ದೆ. ಇವಾಗ ಮಗು ಬೆಳಕು ಬಂತಿದೆ, ಅವ್ರದ್ದೇನೋ ಸಮಸ್ಯೆ ಇವಾಗ ನೋಡಿಬಿಟ್ಟು ಅವ್ರಿಗೆ ಮಗ ಭಯ ಬಿದ್ದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಅದು ಬಂದಾಗ ದೇವ್ರು ನೋಡ್ಬೇಕಂದ್ರೆ ಅಷ್ಟೊಂದು ಸಾಮಾನ್ಯ. ಹೌದು ಗುರುಗಳೇ. ಆ ತಾಯಿ ದರ್ಶನ ಕೊಡ್ತಾರೆ. ಆ ತಾಯಿ ಯಾವುದು ದೇವತೆಗಳು ಯಾರೇ ಬಂದ್ರು ಕಣ್ಣು ಮುಚ್ಕೊಂಡಿರ್ತಾರ, ಕರೆದಾಗ ಅವ್ರ ಕಣ್ಣು ಬಂದು ಕಾಣಿಸ್ಕೊಂಡು ದೇವ್ರು ನೋಡಿದ್ರೆ ಭಯ ಆಗಲ್ಲ. ಹೌದೌದು ಗುರುಗಳೇ. ಹಾಗಾಗಿ ಆ ಮಗುಗೆ ಭಯ ಆಗಿದೆ ಅಷ್ಟೇ. ನೋಡಿ ಈಗ ಇವ್ರಿಗೆ ಬಂದ್ರು, ಸುಮಾರು ಸಲ ಬಂದಾಗ ಅವ್ರು ಚೆಕ್ ಮಾಡ್ಸಿರಲ್ಲ, ಈ ಸಲ ಬಂದ್ರು ತ್ರಿಶೂಲ ಹಿಡ್ಕೊಂಡವ್ರೆ. ಅವ್ರಿಗೆ ಅವ್ರ ತಾತ ಏನು ತೊಂದರೆ ಆಗಿದೆ, ಯಾವ ರೀತಿ ಆತ್ಮಗಳು ಸೇರಿದೆ ಅಂತ ಈಗ ಅವ್ರಿಗೆ ಕಾಣಿಸ್ತಾರೆ. ಇದಕ್ಕೆ ಮುಂದಿನ ಒಂದು ಇವಾಗ ಅದಕ್ಕೆ ಅವ್ರಿಗೆ ಕಾಣಿಸ್ತಿದೆಯಲ್ವಾ, ಒಂದು ಆತ್ಮ ಆಗಿರ್ಬೋದು ಅಥವಾ ಏನೋ ಸಮಸ್ಯೆ, ಮನೆಗೆ ಏನು ಸಮಸ್ಯೆ ಇದೆ ಗೊತ್ತಾಗುತ್ತಲ್ವಾ, ಇದಕ್ಕೆ ಮುಂದಿನ ಒಂದು ಸ್ಟೆಪ್ ಏನು? ಅದು ಸ್ಮಶಾನದ ಪೂಜೆ ಮಾಡಿ ಅದನ್ನ ಸರಿಪಡಿಸ್ಬಿಟ್ಟು ಮತ್ತೆ ಅವ್ರ ಮನೆಗೂ ಅವ್ರ ಮನೆಯಲ್ಲೂ ಇದು ಮಾಡ್ಬೇಕಾದ್ರೆ ಈಗ ನೋಡಿ ಅವ್ರಿಗೂ ಬಂದಿದೆ, ಅವ್ರಿಗೂ ಅಷ್ಟೇ. ಅವ್ರಿಗೆ ಏನ್ ಆಗಿದೆ ತೊಂದರೆ ಅವರೇ ಮಾಡ್ತಾರೆ. ಓಕೆ. ಇನ್ನೂ ಹೆಚ್ಚಿನ ನಿಮ್ಮ ಮಾಹಿತಿಗೆ ನಾನು ಭಕ್ತಾದಿಗಳಿಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಭಕ್ತಾದಿಗಳು ಮಾತು ಮುಖ್ಯವಾಗಿರುತ್ತಲ್ವಾ, ಹಾಗಾಗಿ ಭಕ್ತಾದಿಗಳು ಮಾತಾಡಿಸಿ ಅವರೇ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್ ಗುರುಗಳೇ, ನೀವು ಹೆಚ್ಚು ಮಾಡಿದ್ದಕ್ಕೆ. ಸರ್ ನಮಸ್ಕಾರ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಕೊಡತಿಘಾಟ, ಬೆಂಗಳೂರು ಗ್ರಾಮಾಂತರ. ಓಕೆ. ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್ ಈ ದೇವಸ್ಥಾನಕ್ಕೆ? ನಾನು ಬಂದು ಆಯ್ತು, ಒಂದು 5 ತಿಂಗಳಾಯ್ತು. ಏನ್ ಸಮಸ್ಯೆ ಇಟ್ಕೊಂಡು ಬಂದಿದೆ ಸರ್? ವಾಮಾಚಾರ ಸಮಸ್ಯೆಯಿಂದ ಬಂದಿದ್ದು. ಏನು ಕ್ಲಿಯರ್ ಮಾಡಿಕೊಟ್ರು ವಾಮಾಚಾರ ಸಮಸ್ಯೆ. ಈಗ ಇವಾಗ ಚೆನ್ನಾಗಿದ್ದೀನಿ, ಏನೋ ಮುಂದಕ್ಕೆ ಏನೋ ಪ್ರಾಬ್ಲಮ್ ಇದ್ರೆ ತರ ಮಾಡ್ಕೊಟ್ಟಿದ್ದಾರೆ. ಅಮ್ಮನ ಆಶೀರ್ವಾದದಿಂದ ಹೊಸ ಆಟೋ ತಗೊಂಡಿದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಿಮ್ಗೆ 5 ತಿಂಗಳಾಯ್ತಲ್ಲ ಇಲ್ಲಿ ಬಂದು? ಎಷ್ಟು ದಿವಸಕ್ಕೆ ಸರ್ ಆಯ್ತು ಸರ್ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ 21 ದಿನಕ್ಕೆಲ್ಲ ಕ್ಲಿಯರ್ ಆಗಿದೆ. ಫಸ್ಟ್ ಬಂದಾಗ ಏನ್ ಮಾಡ್ತಾರ ಸರ್ ಇಲ್ಲಿ? ನಿಮ್ಗೆ ಯಾರಾದ್ರೂ ಹೊಸಬ್ರು ಭಕ್ತರು ಬಂದು ಯಾವ ತರ ನೋಡ್ತಾರೆ? ಫಸ್ಟ್ ಬಂದಿದ ತಕ್ಷಣ ಒಳಗೆ ತ್ರಿಶೂಲ ಪ್ರಶ್ನೆ ಕೊಟ್ಟು ಕುಳಿಸ್ತಾರೆ.
ಕುಳ್ಸಿದ್ಮೇಲೆ ನಮ್ ಕಣ್ಣಲ್ಲೇ ಗೊತ್ತಾಗುತ್ತೆ, ಅಮ್ಮ ಕಣ್ಣಲ್ಲೇ ಬಂದು ಏನೇನಾಗೈತೆ ತೋರ್ಸ್ಕೊಡ್ತಾರೆ. ಅಂದ್ರೆ ಸಾಕ್ಷಾತ್ ತಾಯಿನೇ ಬರ್ತಾಳ ಕನ್ಸಿಗೆ? ತಾಯಿಯೇ ಬಂದು ಕಣ್ ಮುಂದೆನೆ, ಇಮೇಜಿಂಗ್ ಇಲ್ಲ, ತಾಯಿನೇ ಬಂದು ಏನ್ ಪ್ರಾಬ್ಲಮ್ ಐತೆ ಅಂತ ತಾಯಿನೇ ಎಲ್ಲಿ ಯಾವ ಜಾಗದಲ್ಲಿ ಅದ್ ಮಾಡಿದ್ದಾರೆ ಅಂತ ತಾಯಿಗೆ ತೋರಿಸಿ ತಾಯಿಯ ಕ್ಲಿಯರ್ ಮಾಡ್ಕೊಡ್ತಾರೆ. ಇಲ್ಲಿ ಬೆಳಕಿನ ರೂಪದಲ್ಲಿ ಬಂದು ತಾಯಿ ಕ್ಲಿಯರ್ ಮಾಡ್ಕೊಡ್ತಾರೆ. ಬರಂತ ಭಕ್ತಾದಿಗಳು ಏನ್ ಹೇಳಕ್ ಇಷ್ಟಪಡ್ತಾರೆ? ಬರಂತ ಭಕ್ತಾದಿಗಳು ನಂಬಿಕೆಯಿಂದ ಬಂದ್ರೆ 100% ಕ್ಲಿಯರ್ ಆಗುತ್ತೆ, ಏನು ತೊಂದ್ರೆ ಇಲ್ಲ. ಊಟ ಇರುತ್ತೆ, 3 ಟೈಮ್ ಊಟ ಕೊಡ್ತಾರೆ, ಮಗಗ್ ಜಾಗ ಇರುತ್ತೆ, ಅಮ್ಮ ಸ್ಥಳದಲ್ಲೇ ಮಲಗ್ಬೋದು, ವಾಶ್ರೂಮ್ ಎಲ್ಲ ಫೆಸಿಲಿಟಿ ಮಸ್ತ್ ಚೆನ್ನಾಗಿದೆ. ಮತ್ತೆ ಅಮಾವಾಸ್ಯೆ ಮತ್ತೆ ಪೌರ್ಣಿಮೆ ಎಂದು ಬರುವಂತ ಭಕ್ತಾದಿಗಳೇ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾರೆ, ಎಲ್ಲ ನೀವು ನೋಡ್ತಾ ಇರ್ಬೋದು, ಅಲಂಕಾರಗಳು ಅವರೇ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇದು ಬೇರೆ ದೇವಸ್ಥಾನದಲ್ಲಿ ಎಲ್ಲೂ ಈ ತರ ಫೆಸಿಲಿಟಿ ಅಂದ್ರೆ ಮುಂದೆ ದೇವ್ರನ್ನ ಹಿಡ್ಕೊಂಡು ಅಭಿಷೇಕ ಅವರೇ ಮಾಡೋ ತರ ಎಲ್ಲಿ ಬಿಟ್ಕೊಡಲ್ಲ. ಇಲ್ಲಿ ನಮ್ಮ ಈ ಭಕ್ತರಳ್ಳಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಯಾವುದೇ ಆಗ್ಲಿ ಯಾರೇ ಜಾತಿ ಮತ ಇಲ್ದಿರ ಅಭಿಷೇಕವನ್ನು ನಡೆಸ್ಕೊಡ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರಿಯ ವೀಕ್ಷಕರೇ, ಭಕ್ತರಹಳ್ಳಿಯಲ್ಲಿರುವ ಶ್ರೀ ಕಾಳಿಕಾದೇವಿ ತ್ರಿಶೂಲ ಪಾವಡ ಅಮ್ಮನವರು ತ್ರಿಶೂಲ ರೂಪದಲ್ಲಿ ಕಾಣಿಸಿಕೊಂಡು ಬರುವ ಭಕ್ತಾದಿಗಳ ಕೋರಿಕೆಗಳನ್ನು ನೆರವೇರಿಸುತ್ತಾ, ಅವರ ಕಷ್ಟಗಳನ್ನು ನೆರವೇರಿಸುತ್ತಾ, ಅವರ ಕೋರಿಕೆಗಳಾಗಲಿ ಅಥವಾ ಅವರ ಕಷ್ಟಗಳನ್ನಾಗಲಿ ಪರಿಹರಿಸುತ್ತಿದ್ದಾಳೆ ಶ್ರೀ ಕಾಳಿಕಾದೇವಿ. ತ್ರಿಶೂಲಿನ ಪಾವಡ ಅಂತ ಹೆಸರಾಂತ ಒಂದು ಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದಲ್ಲಿ ಬರುವ ಭಕ್ತಾದಿಗಳ ಎಲ್ಲ ಕೋರಿಕೆಗಳನ್ನು ಅಥವಾ ಅವರ ಕಷ್ಟಗಳನ್ನು ದೂರ ಮಾಡುತ್ತಿದ್ದಾಳೆ. ಅಂತಹ ಪವಿತ್ರವಾದ ದೇವಸ್ಥಾನ ಇದಾಗಿದೆ ಶ್ರೀ ಕಾಳಿಕಾದೇವಿ ತ್ರಿಶೂಲ ಪಾವಡ ಕ್ಷೇತ್ರ. ಈ ದೇವಸ್ಥಾನ ಇರುವುದು ಹೊಸಕೋಟೆಯಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ. ಹಾಗೆ ಬರುವಂಥ ಭಕ್ತಾದಿಗಳು ಅಮಾವಾಸ್ಯೆ ಹಾಗೂ ಪೌರ್ಣಮಿಯಂದು ಉಚಿತವಾಗಿ ದೇವಸ್ಥಾನದಲ್ಲೇ ಅವರಿಗೆ ತಾಯಿಯನ್ನು ಮುಟ್ಟಿ ಅಭಿಷೇಕವನ್ನು ಮಾಡುವುದು ಇಲ್ಲಿನ ಒಂದು ಕ್ಷೇತ್ರದ ಒಂದು ವಿಶೇಷವಾಗಿದೆ ವೀಕ್ಷಕರೇ. ಬರುವಂಥ ಭಕ್ತಾದಿಗಳಿಗೆ ತಮ್ಮ ಕೈಯಿಂದಲೇ ತಾಯಿಗೆ ಅಭಿಷೇಕ ಮಾಡುವ ದೃಶ್ಯಗಳು ನೋಡೋಕೆ 2 ಕಣ್ಣು ಸಾಲದು ವೀಕ್ಷಕರೇ. ಅವ್ರ ಕಷ್ಟ ಏನೇ ಇರಲಿ, ಇಲ್ಲಿಗೆ ಬಂದರೆ 100% ಈ ಕ್ಷೇತ್ರದಲ್ಲಿ ಅಮ್ಮನು ಅವರ ಕಷ್ಟಗಳು ನೆರವೇರಿಸುತ್ತಿದ್ದಾಳೆ. ಅಂತಹ ಪುಣ್ಯ ಕ್ಷೇತ್ರ ಇದಾಗಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಅವರಿಗೆ ಏನೇ ಇರಲಿ, ವಾಮಾಚಾರ ಆಗಿರ್ಬೋದು, ಚೌಡಿ ಪ್ರಾಯ ಆಗಿರ್ಬೋದು, ಅಥವಾ ಮಾಟ ಮಂತ್ರ ಆಗಿರ್ಬೋದು, ಅದು ಏನೇ ಸಮಸ್ಯೆ ಇದ್ರೂ ಕೂಡ ಗುರುಗಳು ಇಲ್ಲಿ ಬಗೆಹರಿಸ್ತಾ ಇದ್ದಾರೆ. ಲಾಸ್ಟ್ನೇದಾಗಿ ನಾವು ಹೇಳ್ಬೇಕಂದ್ರೆ, ಇವರಿಗೆ ಒಂದು ಕಟ್ಟನ್ನು ಹೊಡಿತಾರೆ. ಕಟ್ಟಿ ಯಾವ ಥರ ಇರುತ್ತೆ, ಹೇಗೆ ಹೊಡಿತಾರೆ, ಮತ್ತು ಅವ್ರಿಗೆ ಇನ್ನು ಯಾರೇ ಏನೇ ಜೀವನದಲ್ಲಿ ಏನೇ ಮಾಡಿಸಿದ್ರು ಸಹ ಕಿಟ್ಟಿದ್ದು ಇವರಿಗೆ ತಾಗಬಾರ್ದು, ಅಂತಹ ಒಂದು ಕಟ್ಟನ್ನು ಇಲ್ಲಿ ಹೊಡಿತಾರೆ. ಅಂದರೆ ಸ್ಮಶಾನ ಪೂಜೆ ಮಾಡಿಸ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಅದನ್ನು ಕೂಡ ಲೈವಲ್ಲಿ ನಾನು ತೋರಿಸ್ತೀನಿ. ಯಾವ ಥರ ಅವರಿಗೆ ಒಂದು ಈ ಥರ ವಾಮಾಚಾರ ಮಾಡಿಸಿದ್ರೆ ಅವರಿಗೆ ಯಾವ ಥರ ಸ್ಮಶಾನದಲ್ಲಿ ಪೂಜೆ ಮಾಡ್ತಾರೆ. ದಯವಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಆ ತಾಯಿ ಕಾಳಿಕಾದೇವಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.